ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಬಂಧನಕ್ಕೆ ಕಿಚ್ಚು ಹೆಚ್ಚಾಗಿದೆ. ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ಧರಣಿ ನಡೆಸ್ತಾ ಇದೆ. ಬಂಧನ ಖಂಡಿಸಿ ಧರಣಿ ಮುಂದುವರೆದಿದೆ. ನಾನು ರಾಮ ಭಕ್ತ, ನನ್ನನ್ನ ಬಂಧಿಸಿ ಅಂತ ಪ್ರತಿಭಟನಾಕಾರರು ಚರಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತ್ರ ಸೀಮಿತವಾಗಿಲ್ಲ ಬಿಜೆಪಿ ಪ್ರತಿಭಟನೆ, ಬೇರೆ ಬೇರೆ ಭಾಗಗಳಿಗೆ ವ್ಯಾಪಿಸ್ತಾ ಇದೆ. ಹುಬ್ಬಳ್ಳಿಯನ್ನು ಕೂಡ ಸೇರಿ ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ, ಸಾಗರದಲ್ಲೂ ಕೂಡ ಧರಣಿ ನಡೀತಾ ಇದೆ. ಹಿಂದೂ ಜಾಗರಣ ವೇದಿಕೆಯಿಂದ ವಿನೂತನ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೂಲಕ ಬಿಜೆಪಿ ಕಿಡಿಕಾರ್ತಾ ಇದೆ. ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ನಾನು ಕೂಡ ಹಿಂದೂ, ನನ್ನನ್ನು ಬಂಧಿಸಿ ಅನ್ನುವಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳು, ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ, ಸಾಗರದಲ್ಲೂ ಕೂಡ ಈ ರೀತಿಯಾದಂತಹ ಧರಣಿಗಳು ನಡೀತಾ ಇದೆ. ಹಿಂದೂ ಜಾಗರಣ ವೇದಿಕೆಯಿಂದ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಪ್ರತಿಭಟನೆ ಮೂಲಕವಾಗಿ ಬಿಜೆಪಿ ಕಿಡಿಕಾರ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಶ್ರೀಕಾಂತ್ ಪೂಜಾರಿ ಬಂಧನದ ನಂತರದಲ್ಲಿಯೇ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಳ್ತು, ಏನೇನ್ ಬೆಳವಣಿಗೆಗಳಾಯಿತು ಅಂತ 2-3 ದಿನಗಳಿಂದ ನೋಡ್ತಾ ಇದ್ದೀರಾ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ. ಇದೀಗ ಪ್ರತಿಭಟನೆಗೆ ಇಳಿದಿದೆ. ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನಾನು ಹಿಂದೂ, ನನ್ನನ್ನು ಕೂಡ ಬಂಧಿಸಿ ಅನ್ನುವಂತ ಕೂಗನ್ನ ಪ್ರತಿಭಟನೆಯಲ್ಲಿ ನೋಡಬಹುದಾಗಿದೆ. ಶ್ರೀಕಾಂತ್ ಪೂಜಾರಿ ಬಂಧನ ಅನ್ಯಾಯ, ನ್ಯಾಯಯುತವಾಗಿರೋದಲ್ಲ. 30 ವರ್ಷಗಳ ನಂತರ ಈ ನಡೆ ಖಂಡಿಸಬೇಕಾಗಿದೆ. ರಾಜ್ಯ ಸರ್ಕಾರದ ನಡೆ ಸರಿ ಇಲ್ಲ, ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಲ್ಲ ಅನ್ನೋದಾಗಿ ರಾಜಕೀಯ ಕೆಸರೆರಚಾಟದ ನಡುವೆ ಇವತ್ತು ಬಿಜೆಪಿ ಕಾರ್ಯಕರ್ತರು ರೋಡ್ಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ನಾನು ಹಿಂದೂ, ನನ್ನನ್ನು ಕೂಡ ಬಂಧಿಸಿ ಅಂತ ಹೇಳ್ತಾ ಇದ್ದಾರೆ.